KKR ವಾಚರ್ಸ್ ಪಂಜಾಬ್ ವಿರುದ್ಧ ನಡೀತದಂತ ಈ ಒಂದು ಮ್ಯಾಚ್ 44ನೇ ಮ್ಯಾಚ್. ಈ ಒಂದು ಮ್ಯಾಚ್ ನಡೆದು ಈಡನ್ ಗಾರ್ಡನ್ ಕೋಲ್ಕತ್ತಾದಲ್ಲಿ ಈ ಒಂದು ಮ್ಯಾಚ್ ನಡೀತಾ ಇದೆ ಫ್ರೆಂಡ್. ಟೋಟಲ್ ಆಗಿ ಇಲ್ಲಿ ಪಂಜಾಬ್ ತಂಡ ಆಡಿರುವಂತ 8 ಮ್ಯಾಚ್ ನಲ್ಲಿ ಟೋಟಲ್ ಆಗಿ 5 ಮ್ಯಾಚ್ ಗೆದ್ದು 3 ಮ್ಯಾಚ್ ಸೋತಿದೆ ಫ್ರೆಂಡ್. ಟೋಟಲ್ ಆಗಿ ಅದೇ ಕೋಲ್ಕತ್ತಾ ತಂಡನು ಕೂಡ 8 ಮ್ಯಾಚ್ ಆಡಿದೆ, 8ರಲ್ಲಿ 3 ಗೆದ್ದು 5 ಸೋತಿದೆ ಫ್ರೆಂಡ್. ಟೋಟಲ್ ಆಗಿ ಇಲ್ಲಿ ನಾಳೆ ನಡೀತಂತ ಮ್ಯಾಚ್ ನಲ್ಲಿ ಕೋಲ್ಕತ್ತಾಕ್ಕೆ ಇದು ಲಾಸ್ಟ್ ಚಾನ್ಸ್. ಸೋತ್ರೆ ಬರುವಂತ ಎಲ್ಲಾ ಪಂದ್ಯಗಳು ಕಷ್ಟ ಆಗುತ್ತೆ, ಗೆಲ್ಲಲೇಬೇಕಾದಂತ ಪಂದ್ಯ ಇರುತ್ತೆ. ಅದೇ ರೀತಿ ಪಂಜಾಬ್ ತಂಡ ನೋಡೋದಾದ್ರೆ ನಾಳೆ ಏನಾದ್ರೂ ಗೆದ್ರೆ ಆರಾಮಾಗಿ ಈ ಒಂದು ಸೀಸನ್ ನಲ್ಲಿ 90% ಪ್ಲೇ ಆಫ್ ಗೆ ಹೋಗುವಂತ ಚಾನ್ಸಸ್ ಇರುತ್ತೆ ಫ್ರೆಂಡ್. ಟೋಟಲ್ ಆಗಿ ಏನಾದ್ರೂ 4 ಸೋತ್ರೆ ಮಾತ್ರ ಒಂದು 50% ಇರುತ್ತೆ ಪಂಜಾಬ್ ತಂಡಕ್ಕೆ ಪ್ಲೇ ಆಫ್ ಹೋಗಕ್ಕೆ ಫ್ರೆಂಡ್. ಟೋಟಲ್ ಆಗಿ ನಾಳೆ ನಡೀತಾ ಇರುವಂತ ಮ್ಯಾಚ್ ಬಾರಿ ಕ್ರಿಟಿಕಲ್ ಪಂದ್ಯ. ಇನ್ಮೇಲೆ ಪಾಯಿಂಟ್ ಟೇಬಲ್ ಅಲ್ಲಿ ಟಾಪ್ ಇದ್ದವ್ರಿಗೆ ಗೆಲ್ಬೇಕು, ಬಾಟಮ್ ಇದ್ದವರು ಕೂಡ ಗೆಲ್ಬೇಕು. ಅಂದ್ರೆ ಬಾಟಮ್ ಇರೋರು ಗೆಲ್ಲಬೇಕು ಅಂದ್ರೆ ಪ್ರತಿಯೊಂದು ಮ್ಯಾಚ್ ಕೂಡ ಗೆಲ್ಲಬೇಕು. ಆ ಟಾಪ್ ನಲ್ಲಿ 5 ಟೀಮ್ಗಳು ಒಂದು ಮ್ಯಾಚ್ ಸೋತು ನಡೆಯುತ್ತೆ. ಆದ್ರೆ 5ಕ್ಕಿಂತ ತೆಳಗಿರುವಂತ ಟೀಮ್ಗಳು ಒಂದೊಂದು ಮ್ಯಾಚ್ ಕೂಡ ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ. ಅವರಿಗೆ ಎಲ್ಲಾ ಮ್ಯಾಚ್ ಕೂಡ ಕಷ್ಟ ಆಗ್ತಾ ಇರುತ್ತೆ. ಆಲ್ಮೋಸ್ಟ್ ಈಗ ರಾಜಸ್ಥಾನ ಈ ಒಂದು ಸೀಸನ್ ಎಂಡ್ ಆಗುವಂತ ಎಲ್ಲಾ ಲಕ್ಷಣ ಕೂಡ ಇದೆ. ಅದೇ ಇವತ್ತು CSK ವರ್ಸಸ್ ಹೈದರಾಬಾದ್ ವಿರುದ್ಧ ನಡೆಯುತ್ತಿರುವ ಮ್ಯಾಚ್ ಇದೆ. ಇದರಲ್ಲಿ ಯಾರು ಸೋಲ್ತಾರೋ ಅವರು ಕೂಡ ಈ ಒಂದು ಸೀಸನ್ ನಲ್ಲಿ ಲಾಸ್ಟ್ ಎಂಡ್ ಆಗುವಂತ ಚಾನ್ಸಸ್ ಕೂಡ ಇದೆ ಫ್ರೆಂಡ್. ಟೋಟಲ್ ಆಗಿ ನಾಳೆ ನಡೀತಂತ ಈ ಒಂದು ಮ್ಯಾಚ್ ಬಾರಿ ಕ್ರಿಟಿಕಲ್ ಆಗಿರುವಂತ ಮ್ಯಾಚ್. ಇನ್ನು ಪಂಜಾಬ್ಗೆ ಚಾನ್ಸ್ ಇದೆ, ಆದ್ರೆ KKR ಗೆ ಚಾನ್ಸ್ ಇಲ್ಲ. ನಾಳಿನ ಮ್ಯಾಚ್ ಈಡನ್ ಗಾರ್ಡನ್ ಪಿಚ್ ಗೆ ಸ್ವಲ್ಪ ಹೆಲ್ಪ್ ಆಗುತ್ತೆ ಕೋಲ್ಕತ್ತಾ ತಂಡಕ್ಕೆ. ಅದರಲ್ಲಿ ಟಾಸ್ ಇಂಪಾರ್ಟೆಂಟ್ ಆಗುತ್ತೆ ಫ್ರೆಂಡ್. ಯಾರು ಟಾಸ್ ಗೆಲ್ತಾರೋ ಅವ್ರು ತಗೊಳೋದೇ ಬೌಲಿಂಗ್. ಯಾಕಂದ್ರೆ ಚೇಜಿಂಗ್ ಮಾಡುವುದು ಆರಾಮಾಗಿ ಮಾಡಬಹುದು ಅಂತ ಅನ್ಕೊಂಡಿದ್ದಾರೆ. ಯಾಕಂದ್ರೆ ಇಲ್ಲಿ ಚೇಜಿಂಗ್ ಆರಾಮಾಗಿ ಏನಾದ್ರು ಚೇಜಿಂಗ್ ಚೆನ್ನಾಗಿರುವಂತ ಚೇಜಿಂಗ್ ಮಾಡ್ತೀನಿ ಅಂದ್ರೆ ಓಕೆ. ಆದ್ರೆ ರಾಜಸ್ಥಾನ ರೀತಿ ಚೇಜಿಂಗ್ ಮಾಡ್ತೀನಿ ಅಂದ್ರೆ ಮತ್ತೆ ಸೋಲು ಕಟ್ಟಿಟ ಪುಟ್ಟಿ. ಯಾಕಂದ್ರೆ 3 ಮ್ಯಾಚ್ ನಲ್ಲಿ ಗೆಲ್ಲುವಂತ 3 ಮ್ಯಾಚ್ ಚೇಜಿಂಗ್ ಬ್ಯಾಕ್ ಟು ಬ್ಯಾಕ್ 3 ಮ್ಯಾಚ್ ನಲ್ಲಿ ಸೋತಿದ್ದಾರೆ ರಾಜಸ್ಥಾನದವರು. ಹತ್ರ ಬಂದು ಸೋತಿದ್ದಾರೆ. ಅವ್ರಿಗೇನು ಈ ಒಂದು ವರ್ಷದಲ್ಲಿ ಹಣೆಬರನೆ ಸರಿ ಕಾಣುತ್ತೆ, ಗೆಲ್ಲುವಂತ ಮ್ಯಾಚ್ ಸೋತಿದ್ದಾರೆ. ಟೋಟಲ್ ಆಗಿ ಈ ಒಂದು ಮ್ಯಾಚ್ ರಿವ್ಯೂ ನಿಮ್ಮ ಮುಂದೆ. ಈ ಒಂದು ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಕೊಡಿ, ನಿಮಗೆ ಅನ್ಸುತ್ತೆ ಕಮೆಂಟ್ ಮಾಡಿ ತಿಳಿಸಿ. ಈ ಒಂದು ವಿಡಿಯೋ ನಿಮ್ಮ ಫ್ರೆಂಡ್ಗೆ ಶೇರ್ ಮಾಡಿ ಅಂತ ಈ ವಿಡಿಯೋಲಿ ಏನ್ ಮಾಡ್ತಾ ಇದ್ದೀನಿ ಮತ್ತೆ ಅಂತ ತಿಳಿಸಿ. ಬಾಯ್.